ಮೈಸೂರಿನ ಸರಗೂರು ತಾಲೂಕಿನಲ್ಲಿ ಹುಲಿ ಹಾವಳಿಗೆ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ದನ ಮೇಯಿಸ್ತಾ ಇದ್ದ ವ್ಯಕ್ತಿಯನ್ನ ಎಳೆದೊಯ್ದು ಕೊಂದು ಹಾಕಿದೆ. ಇದರಿಂದ ಅರಣ್ಯಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ನರಭಕ್ಷಕ ಹುಲಿಗೆ ಬೆಚ್ಚಿಬಿದ್ದ ಮೈಸೂರು. ದನಗಾಯಿ ಎಳೆದೊಯ್ದು ಕೊಂದ ವ್ಯಾಘ್ರ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ನರಭಕ್ಷಕ ಹುಲಿ ಹಾವಳಿ ಮಿತಿ ಮೀರಿದೆ. ಮನುಷ್ಯನ ರಕ್ತದ ರುಚಿಗೆ ಬಿದ್ದ ವ್ಯಾಘ್ರ ಕಂಡವರ ಬಲಿ ಪಡಿತಾ ಇದೆ. ಮೇಲಿಂದ ಮೇಲೆ ಮನುಷ್ಯರನ್ನ ಎಳೆದೊಯ್ದು ಬಲಿ ಪಡೆದಿದೆ. ಕೆಲ ದಿನಗಳ ಹಿಂದೆ ಸರಗೂರು ತಾಲೂಕಿನಲ್ಲಿ ಹಸು ಮೇಲೆ ದಾಳಿ ಮಾಡಿತ್ತು. ಇದಾದ ಕೆಲ ದಿನಗಳಲ್ಲೇ ಹತ್ತಿ ಬಿಡಿಸ್ತಾ ಇದ್ದ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡಿ ರಕ್ತ ಹರಿಸಿತ್ತು. ಈ ಘಟನೆ ಮಾಸುವ ಮುನ್ನವೇ ವ್ಯಾಘ್ರ ಮತ್ತೊಂದು ಬಲಿ ಪಡೆದಿದೆ. ಸರಗೂರು ತಾಲೂಕಿನಲ್ಲಿ ಹುಲಿ ಬಿಟ್ಟು ಬಿಡದೆ ದಾಳಿ ಮಾಡ್ತಾ ಇದೆ. ಇವತ್ತು ಮುಳ್ಳೂರು ಗ್ರಾಮದಲ್ಲಿ 55 ವರ್ಷದ ರಾಜಶೇಖರ್ ದನ ಕಾಯೋದಕ್ಕೆ ಹೋಗಿದ್ರಂತೆ. ಈ ವೇಳೆ ಏಕಾಏಕಿ ದಾಳಿ ಮಾಡಿದ ವ್ಯಾಘ್ರ ಎಳೆದೊಯ್ದು ಕೊಂದು ಹಾಕಿದೆ. ಸ್ಥಳಕ್ಕೆ ಹೆಡಿಯಾಲ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಮುಳ್ಳೂರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಹೆಡಿಯಾಲ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶಗೊಂಡು ಪ್ರತಿಭಟನೆ ಮಾಡಿದ್ದಾರೆ. ಇಂತಹ ಬೇಜವಾಬ್ದಾರಿ ಅರಣ್ಯ ಅಧಿಕಾರಿಗಳು ನಮಗೆ ಬೇಡ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಸ್ಥಳಕ್ಕೆ ಬಂದ ಶಾಸಕ ಅನಿಲ್ ಚಿಕ್ಕಮಾದುಗೂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾವ ರೀತಿ ವ್ಯವಸಾಯ ಇಲ್ಲ ಅಂತಂದ್ರೆ ಜೀವನದಲ್ಲಿ ಬದುಕಲಿಕ್ಕೆ ಸರ್ ನಮ್ಗೆ ಅದು ಬಿಟ್ಟರೆ ಬೇರೆ ತರ ಅಕ್ಕಪಕ್ಕದ ಏನು ಕೂಲಿ ಗಿಲು ಸಿಗಲ್ಲ. ಬೇರೆ ತರ ಹೋದ್ರೆ ಬೆಂಗಳೂರಿಗೆ ಹೋಗ್ಬೇಕು. ದಯಮಾಡಿ ಪ್ರಾಬ್ಲಮ್ ಸಮಸ್ಯೆ ಅಂದ್ರೆ ತುಂಬಾ ಸಮಸ್ಯೆ. ಜೀವನ ಮಾಡೋಕ್ಕೆ ತೊಂದರೆ ಆಗಿದೆ ನೋಡಿ. ರೈತ ಬೆಳಿಗ್ಗೆ ಎತ್ತು ಮನೆಗೆ ಹೋಯ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಈ ರೀತಿಯಲ್ಲಿ ಯಾವ ರೀತಿ ಬದುಕಬೇಕು ನಾವು? ಈ ರೈತರ ದೀರ್ಘಾವಧಿ ಸಮಸ್ಯೆ ಯಾವ ರೀತಿ ಬಗೆಹರಿಸ್ತೀವಿ? ಕಳೆದ ಕೆಲ ತಿಂಗಳಿನಿಂದ ಸರಗೂರು ತಾಲೂಕಿನ ಹಳ್ಳಿಗಳಲ್ಲಿ ಹುಲಿ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಹುಲಿ ಸೆರೆಗೆ ಅದೆಷ್ಟೇ ಪ್ರಯತ್ನ ಪಟ್ಟರೂ ಅರಣ್ಯ ಇಲಾಖೆ ವಿಫಲವಾಗ್ತಾ ಇದೆ. ಹುಲಿಯಿಂದ ಮತ್ತಷ್ಟು ಅನಾಹುತ ಸಂಭವಿಸೋ ಮೊದಲು ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿದೆ. ಹುಲಿಯನ್ನ ಸೆರೆ ಹಿಡಿದು ಗ್ರಾಮಸ್ಥರ ಜೀವ ಕಾಪಾಡಬೇಕಿದೆ. ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು.